ಎಲ್ಲರಿಗೂ ನಮಸ್ಕಾರ. ಪಾಪಗಳಿಗೆ ಕ್ಷಮೆ ಸಿಗೋದು ಹೇಗೆ ಸಾಧ್ಯ? ಇದು ತುಂಬ ದೊಡ್ಡ ಪ್ರಶ್ನೆ ಅಲ್ವಾ? ಈ ವಿಶ್ಲೇಷಣೆಯಲ್ಲಿ ಶಿಲುಬೆಯ ಘಟನೆ ಮನುಷ್ಯರ ಪಾಪಕ್ಕೆ ಹೇಗೆ ಒಂದು ಅಂತಿಮ ಪರಿಹಾರವನ್ನು ನೀಡಿತು ಅನ್ನೋ ದೇವತಾಶಾಸ್ತ್ರದ ಪರಿಕಲ್ಪನೆಯನ್ನ ಒಟ್ಟಿಗೆ ನೋಡೋಣ. ಸರಿ, ಈ ವಿಷಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ, ಮೊದಲು ಸಮಸ್ಯೆ ಏನು ಅಂತ ಸರಿಯಾಗಿ ತಿಳಿದುಕೊಳ್ಳೋಣ. ಆಮೇಲೆ ಅದಕ್ಕಿದ್ದ ಹಳೆಯ ಮತ್ತು ಹೊಸ ಪರಿಹಾರಗಳನ್ನು ನೋಡೋಣ. ಮತ್ತು ಕೊನೆಯದಾಗಿ ಈ ದೊಡ್ಡ ಬದಲಾವಣೆಯಿಂದ ಆದ ಪರಿಣಾಮಗಳೇನು ಅಂತ ಪರಿಶೀಲಿಸೋಣ. ನೋಡಿ, ಈ ಇಡೀ ಚರ್ಚೆಯ ಅಡಿಪಾಯವೇ ಈ ಒಂದು ವಾಕ್ಯ. ಧರ್ಮಗ್ರಂಥದ ಪ್ರಕಾರ ತ್ಯಾಗವಿಲ್ಲದೆ ಕ್ಷಮೆಯಿಲ್ಲ. ಇದು ನಮ್ಮ ಇವತ್ತಿನ ವಿಷಯಕ್ಕೆ ತುಂಬ ಮುಖ್ಯವಾದ ತತ್ವ. ಹಾಗಾದ್ರೆ ಪರಿಹಾರದ ಬಗ್ಗೆ ಮಾತಾಡೋಕು ಮುಂಚೆ ಸಮಸ್ಯೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ವಾ? ಈ ಕಥೆ ಶುರುವಾಗೋದೆ ಮೊದಲ ಆದಾಮ್ನಿಂದ. ಇಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ, ಎಷ್ಟು ದೊಡ್ಡದು ಅಂತ. ಪಾಪಕ್ಕಿಂತ ಮುಂಚೆ ಆದಾಮ್ ರಾಜನಾಗಿದ್ದ, ಭೂಮಿಯ ಅಧಿಪತಿಯಾಗಿದ್ದ. ಆದರೆ ಅವನ ಒಂದೇ ಒಂದು ಅವಿಧೇಯತೆಯಿಂದ ಚಿತ್ರಣ ಪೂರ್ತಿ ಬದಲಾಗ್ಬಿಡ್ತು. ಅವನು ತನ್ನ ಅಧಿಕಾರವನ್ನ ಕಡುಕೊಂಡು ಇಡೀ ಮಾನವ ಕುಲವನ್ನೇ ಪಾಪದ ದಾಸತ್ವಕ್ಕೆ ತಳ್ಳಿಬಿಟ್ಟ. ಸೊ ಇಲ್ಲಿರೋ ಮೂಲಭೂತ ಸಮಸ್ಯೆ ಏನು ಗೊತ್ತಾ? ಪಾಪ ಅನ್ನೋದು ಕೇವಲ ಒಂದು ತಪ್ಪು ಕೆಲಸ ಅಲ್ಲ, ಅದೊಂದು ರೀತಿಯ ಅಧಿಕಾರದ ಬದಲಾವಣೆ. ಮನುಷ್ಯರು ತಮ್ಮ ಸ್ವಂತ ಪ್ರಯತ್ನದಿಂದ ಇದರಿಂದ ಹೊರಬರಲು ಸಾಧ್ಯವೇ ಇಲ್ಲದಂತಹ ಒಂದು ಸ್ಥಿತಿಯಾಗಿತ್ತು. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯನ್ನ ಹೇಗೆ ನಿಭಾಯಿಸಲಾಯಿತು? ದೇವರು ಒಂದು ಹಳೆಯ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದ. ಆದರೆ ಅದು ಕೇವಲ ಒಂದು ತಾತ್ಕಾಲಿಕ ವ್ಯವಸ್ಥೆ, ಮುಂದೆ ಬರಲಿದ್ದ ಅಸಲಿ ಪರಿಹಾರದ ಒಂದು ನೆರಳು ಅಷ್ಟೇ. ಆ ಹಳೆಯ ಒಡಂಬಡಿಕೆಯ ಪ್ರಕಾರ ಪಾಪ ನಿವಾರಣೆಗೆ ತುಂಬ ಕಟ್ಟುನಿಟ್ಟಾದ ನಿಯಮಗಳಿದ್ವು. ಮಹಾಯಾಜಕ ಮಾತ್ರ, ಅದು ವರ್ಷಕ್ಕೊಮ್ಮೆ ಮಾತ್ರ ಅತಿ ಪವಿತ್ರ ಸ್ಥಳಕ್ಕೆ ಹೋಗ್ಬೇಕಿತ್ತು. ಪ್ರಾಣಿಗಳ ರಕ್ತದಿಂದ ಯಜ್ಞ ಮಾಡ್ಬೇಕಿತ್ತು. ಆದರೆ ಇದೆಲ್ಲವೂ ಒಂದು ನೆರಳಿನಂತಿತ್ತು, ಯಾಕಂದ್ರೆ ಇದ್ಯಾವುದೂ ಪಾಪವನ್ನ ಶಾಶ್ವತವಾಗಿ ತೆಗೆದುಹಾಕಲು ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಇಲ್ಲೇ ನೋಡಿ ಆ ದೊಡ್ಡ ಟರ್ನಿಂಗ್ ಪಾಯಿಂಟ್. ಯೇಸು ಶಿಲುವೆ ಮೇಲೆ ಪ್ರಾಣಬಿಟ್ಟ ಆ ಕ್ಷಣದಲ್ಲಿ ದೇವಾಲಯದಲ್ಲಿದ್ದ ದಪ್ಪನೆಯ ತೆರೆ, ಅಂದ್ರೆ ದೇವರ ಸನ್ನಿಧಾನವನ್ನ ಮನುಷ್ಯರಿಂದ ಬೇರ್ಪಡಿಸ್ತಿದ್ದ ಆ ತೆರೆ ಮೇಲಿಂದ ಕೆಳಕ್ಕೆ ಪೂರ್ತಿಯಾಗಿ ಹರಿದೋಯ್ತು. ಇದೊಂದು ಸಾಮಾನ್ಯ ಘಟನೆ ಅಲ್ಲ. ಇದು ದೇವರು ಮತ್ತು ಮನುಷ್ಯರ ನಡುವಿನ ಅಡ್ಡಿ ಶಾಶ್ವತವಾಗಿ ಮುರಿಯಲ್ಪಟ್ಟಿತು ಅನ್ನೋದರ ಸಂಕೇತ. ಹಾಗಾದ್ರೆ ಇದರ ನಿಜವಾದ ಅರ್ಥವೇನು? ಯೇಸುವಿನ ತ್ಯಾಗ ಅನ್ನೋದು ಮತ್ತೊಂದು ಬಲಿಯಷ್ಟೇ ಅಡಿರಲಿಲ್ಲ. ಅದು ದೇವರು ಮತ್ತು ನಮ್ಮ ನಡುವೆ ಇದ್ದ ದಾರಿಯನ್ನೇ ಶಾಶ್ವತವಾಗಿ ಬದಲಾಯಿಸಿತು. ನಮಗೆಲ್ಲರಿಗೂ ದೇವರ ಸನ್ನಿಧಾನಕ್ಕೆ ಹೋಗಲು ಒಂದು ಹೊಸ ಜೀವಂತ ಮಾರ್ಗವನ್ನೇ ತೆರೆಯಿತು. ಈಗ ನಾವು ಈ ಇಡೀ ಪರಿಕಲ್ಪನೆಯ ಹೃದಯ ಭಾಗಕ್ಕೆ ಬರ್ತಿದ್ದೀವಿ. ಅದೇ ಮೊದಲ ಆದಾಮ ಮತ್ತು ಕೊನೆಯ ಆದಾಮರ ನಡುವಿನ ಹೋಲಿಕೆ. ಈ ಟೇಬಲ್ ಎಲ್ಲವನ್ನೂ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಒಂದ್ ಕಡೆ ಮೊದಲ ಆದಾಮನ ಅವಿಧೇಯತೆ, ಶಿಕ್ಷೆ ಮತ್ತು ಮರಣವನ್ನ ತಂತು. ಇನ್ನೊಂದು ಕಡೆ ಕೊನೆಯ ಆದಾಮನಾದ ಯೇಸುವಿನ ವಿಧೇಯತೆ, ನೀತಿವಂತಿಕೆ ಮತ್ತು ಜೀವವನ್ನ ತಂತು. ಒಂದು ಕ್ರಿಯೆಯನ್ನ ಇನ್ನೊಂದು ಕ್ರಿಯೆ ಸಂಪೂರ್ಣವಾಗಿ ತಲೆಕೆಳಗಾಗಿಸಿತು. ಈ ಒಂದು ವಾಕ್ಯದಲ್ಲೇ ಇಡೀ ವಿಷಯದ ಸಾರಾಂಶ ಅಡಗಿದೆ. ಒಬ್ಬನ ತಪ್ಪಿನಿಂದ ಎಲ್ಲರೂ ಪಾಪಿಗಳಾದರೂ ಇನ್ನೊಬ್ಬನ ಸರಿ ಕೆಲಸದಿಂದ ಎಲ್ಲರಿಗೂ ನೀತಿವಂತರಾಗುವ ಅವಕಾಶ ಸಿಕ್ಕಿತು. ಇದೇ ಪ್ರಾತಿನಿಧ್ಯದ ತತ್ವ. ಸರಿ, ಈಗ ಸ್ವಲ್ಪ ಫಿಲಾಸಫಿಕಲ್ ಆಗಿ ಯೋಚಿಸೋಣ. ಈ ತ್ಯಾಗ ಮನುಷ್ಯನ ಸ್ವತಂತ್ರ ಇಚ್ಛೆಯ ಮೇಲೆ, ಅಂದ್ರೆ ಫ್ರೀ ವಿಲ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇಲ್ಲೊಂದು ಮೂಲಭೂತ ಪ್ರಶ್ನೆ ಇದೆ ನೋಡಿ. ಮನುಷ್ಯರಿಗೆ ಫ್ರೀ ವಿಲ್ ಇದ್ರೆ ಅವರೇ ಪಾಪ ಮಾಡದೇ ಇರಲು ಯಾಕೆ ನಿರ್ಧರಿಸಬಾರ್ದು? ತಮ್ಮಗೆ ತಾವೇ ಯಾಕೆ ಮೋಕ್ಷ ಪಡ್ಕೋಬಾರ್ದು? ಇದರ ಹಿಂದಿನ ತರ್ಕ ಹೀಗಿದೆ. ಮೊದಲನೇದಾಗಿ, ಮನುಷ್ಯರು ತಮ್ಮ ಸ್ವಂತ ಬಲದಿಂದ ದೇವರ ನಿಯಮವನ್ನ ಪೂರ್ತಿಯಾಗಿ ಪಾಲಿಸಲು ಸಾಧ್ಯ ಇಲ್ಲ. ಆಗ ಶಿಲುಬೆಯ ಘಟನೆ ದೇವರ ಪ್ರೀತಿಯ ಅತಿದೊಡ್ಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಆ ಪ್ರೀತಿಯನ್ನ ಅರ್ಥ ಮಾಡಿಕೊಂಡಾಗ ಮನುಷ್ಯ ಕೇವಲ ಭಯಕ್ಕೋ ಕರ್ತವ್ಯಕ್ಕೋ ಅಲ್ಲ, ಬದಲಾಗಿ ಪ್ರೀತಿಗೋಸ್ಕರ ದೇವರನ್ನ ಆಯ್ಕೆ ಮಾಡ್ತಾನೆ. ಇದನ್ನೇ ಪರಿಪೂರ್ಣವಾದ ಸ್ವತಂತ್ರ ಇಚ್ಛೆ ಅಂತ ಕರೆಯೋದು. ಕೊನೆಯದಾಗಿ ಇದ್ರ ಗುರಿ ಕೇವಲ ಪಾಪ ಕ್ಷಮಿಸೋದಲ್ಲ, ಮನುಷ್ಯನನ್ನ ದೇವರ ಸ್ವರೂಪಕ್ಕೆ ಪರಿವರ್ತಿಸೋದು. ಎಲ್ಲಿ ಪಾಪ ಅನ್ನೋದು ಒಂದು ಆಯ್ಕೆಯೇ ಆಗಿರೋದಿಲ್ಲವೋ ಆ ಸ್ಥಿತಿಗೆ ತಲುಪಿಸೋದು. ಇದೆಲ್ಲದರ ಪರಿಣಾಮ ಏನು? ಇದೆಲ್ಲ ನಮ್ಮನ್ನ ಎಲ್ಲಿಗೆ ಕರ್ಕೊಂಡೋಗುತ್ತೆ? ಅದು ಮರಳಿ ಪಡೆದ ನಮ್ಮ ಹಕ್ಕು ಮತ್ತು ಹೊಸ ಸೃಷ್ಟಿಯ ಕಡೆಗೆ. ಈ ಮುಂದಿನ ಭಾಗವನ್ನ ಅರ್ಥ ಮಾಡ್ಕೊಳ್ಳೋಕೆ ಹಳೆಯ ಕಾಲದ ಒಂದು ಪದ್ಧತಿಯನ್ನ ತಿಳ್ಕೋಬೇಕು. ಅದನ್ನ ಸಂಬಂಧಿ ವಿಮೋಚಕ ಅಂತ ಕರೀತಾರೆ. ಅಂದ್ರೆ ಕುಟುಂಬದಲ್ಲಿ ಯಾರಾದರೂ ಸಾಲಕ್ಕೆ ಸಿಕ್ಕಿ ತಮ್ಮ ಆಸ್ತಿಯನ್ನು ಅಥವಾ ತಮ್ಮನ್ನೇ ಮಾರ್ಕೊಂಡ್ರೆ ಅವರ ಹತ್ತಿರದ ಸಂಬಂಧಿ ಹಣ ಕೊಟ್ಟು ಅವರನ್ನ ಬಿಡಿಸ್ಕೊಂಡು ಬರಬೇಕಿತ್ತು. ಅದು ಅವನ ಜವಾಬ್ದಾರಿಯಾಗಿತ್ತು. ಇಲ್ಲಿ ಯೇಸು ಆ ಅಂತಿಮ ಸಂಬಂಧಿ ವಿಮೋಚಕನಾಗಿ ಬರ್ತಾನೆ.
ಆದಾಮು ಪಾಪಕ್ಕೆ ಮಾರಿದ ಭೂಮಿಯ ಮೇಲಿನ ಅಧಿಕಾರವನ್ನ ಯೇಸು ತನ್ನ ರಕ್ತದ ಬೆಲೆ ಕೊಟ್ಟು ಮರಳಿ ಖರೀದಿಸಿದ. ಇದು ಕೇವಲ ನಮ್ಮ ವೈಯಕ್ತಿಕ ಪಾಪಗಳ ಕ್ಷಮೆಯಲ್ಲ, ಇಡೀ ಸೃಷ್ಟಿಯ ವಿಮೋಚನೆ. ಹಾಗಾದ್ರೆ ಇದರ ಅಂತಿಮ ಫಲಿತಾಂಶ ಏನು? ಮನುಷ್ಯರಿಗೆ ಕೇವಲ ಕ್ಷಮೆ ಸಿಗೋದಲ್ಲ, ಅವರು ತಮ್ಮ ಮೂಲ ಉದ್ದೇಶಕ್ಕೆ ಮರಳುತ್ತಾರೆ. ನವೀಕರಿಸಿದ ಈ ಹೊಸ ಜಗತ್ತಿನಲ್ಲಿ ದೇವರ ಜೊತೆ ಆಳುವ ಅಧಿಕಾರವನ್ನ ಮತ್ತೆ ಪಡೆಯುತ್ತಾರೆ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ಕೇಳೋಣ. ಶಿಲುಬೆ ಒಂದು ಕಥೆಯ ಅಂತ್ಯವೇ ಅಥವಾ ಒಂದು ಹೊಸ ಅಧ್ಯಾಯದ ಆರಂಭವೇ? ನಿಜ ಹೇಳ್ಬೇಕು ಅಂದ್ರೆ ಅದು ಎರಡೂ ಹೌದು. ಹಳೆಯದರ ಒಂದು ಪರಿಪೂರ್ಣ ಅಂತ್ಯ ಮತ್ತೊಂದು ಅದ್ಭುತವಾದ ಹೊಸ ಆರಂಭ.